ಅರ್ಥ ಆಗಿಲ್ಲ. ಎಕ್ಸ್ಪೆಕ್ಟೇಷನ್ ತಕ್ಕಂಗಂತೂ ಇಲ್ಲ. ಸ್ಕ್ರೀನ್ ಪ್ಲೇ ತುಂಬಾ ಕ್ಲಮ್ಸಿ, ಟೈರಿಂಗ್. ಡಿಪ್ರೆಷನ್ ಎಲ್ಲ ಆಗ್ಬಾರ್ದು. ಬೇರೆ ಲೆವೆಲ್ ಮಾತಾಡಂಗೆ ಬೇರೆ. ಮತ್ತೆ ಸುರಾಗ್ ನೋಡಕ್ ಹೋಗ್ತಾ ಇದೀನಿ ಈಗ. ಈ ತರ ಮೂವೀಸ್ಗಳು ಹ್ಯೂಮನ್ ಸೈಕಾಲಜಿ ನಾವು ಉಪೇಂದ್ರ ಮಾತ್ರ ಅನ್ಕೊಂಡಿದ್ವಿ. ಇನ್ನು ಏನು ಅರ್ಥ ಆಗಿಲ್ಲ. ಆ ಟ್ರೈಲರ್ ಬೇರೆ, ಟೀಸರೇ ಬೇರೆ, ಮೂವಿನೇ ಬೇರೆ. ಏನ್ ಅನ್ಕೊಂಡಿದೀವಿ ಇಲ್ಲಿ, ಏನು ಒಂದು ಅರ್ಥ ಆಯ್ತಲ್ಲ. ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ. ಬೆಳಗ್ಗೆನೆ ಅರ್ಲಿ ಮಾರ್ನಿಂಗ್ ಫ್ಯಾನ್ ಶೋಗೆ ಬಂದಿದ್ದೀವಿ. ಬೆಳಗ್ಗೆ ಎಲ್ಲರೂ 5:30ಗೆ ಬಂದಿದ್ದೀವಿ. ಮೂವಿ ಸೂಪರ್. ಥ್ಯಾಂಕ್ ಯು. ಸೂಪರ್, ತುಂಬಾ ಚೆನ್ನಾಗಿತ್ತು. ಟಾಕ್ಸಿಕ್ ತರನೇ ಇತ್ತು. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ನೋಡ್ಬೋದು, ಇನ್ನೊಂದ್ಸಲಿ ನೋಡ್ಬೋದು. ಸರ್, ಹೇಗಿತ್ತು ಮೂವಿ? ಕ್ಲೈಮ್ಯಾಕ್ಸು ತುಂಬ ಚೆನ್ನಾಗಿದೆ. ಅದರ್ವೈಸು ಸ್ಕ್ರೀನ್ ಪ್ಲೇ ತುಂಬ ಕ್ಲಮ್ಸಿ, ಟೈರ್ನೆಸ್ ಆಗಿದೆ. ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಬೆಂಕಿ ಮೂವಿ ಅಲ್ಟಿಮೇಟ್ ಆಗೈತೆ. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ಮೂವಿ ಹೇಗಿತ್ತು? ಬೇರೆ ಲೆವೆಲ್ ಮಾತಾಡಂಗೆ ಬೇರೆ ಲೆವೆಲ್ ಇತ್ತು ಮೂವಿ. ಇದನ್ನ ಬಿಟ್ಟು ಅಲ್ಲೋಗಿ ನೀವು ಸಿನಿಮಾ ನೋಡಿ. ಸೂಪರ್ ಮೂವಿ. ಚೆನ್ನಾಗಿತ್ತು. ಆ್ಯಕ್ಟಿಂಗ್ ಮಾತ್ರ ಸೂಪರ್ ಮಾಡಿದ್ದಾರೆ. ಮತ್ತು ಮೇಕಿಂಗು ಮತ್ತು ವಿಜುವಲ್ಸು, ಸಾಂಗ್ಸು ಸೂಪರ್ ಆಗಿದೆ. ಎಕ್ಸ್ಪೆಕ್ಟೇಷನ್ ತಕ್ಕಂಗಂತೂ ಇಲ್ಲ. ಆ್ಯಕ್ಚುಲಿ ಯಶ್ ಅವ್ರು ಏನಕ್ಕೆ ಈ ಥರ ಡಿಸಿಷನ್ ತೊಗೊಂಡ್ರೋ ಗೊತ್ತಿಲ್ಲ. ಬಟ್ ತುಂಬ ಎಳ್ದಾಡ್ಬಿಟ್ರು. ಬಟ್ ಓಕೆ, ಅವರು ಲುಕ್ ಎಲ್ಲ ಚೆನ್ನಾಗಿದೆ. ಫಿಲಮ್ ಚೆನ್ನಾಗಿದೆ. ಇಲ್ಲ ಮತ್ತೆ ಒಂದ್ಸರಿ ನೋಡ್ಬೋದು. ಮತ್ತೆ ಸುರಾಗ್ ನೋಡಕ್ ಹೋಗ್ತಾ ಇದೀನಿ ಈಗ. ಹೌದಾ? ಥ್ಯಾಂಕ್ ಯು. ಚೆನ್ನಾಗಿದೆ. ಒಬ್ಬ ಕನ್ನಡದ ಸ್ಟಾರ್ ನಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ರೀತಿ ಒಂದು ಕ್ರೇಜ್ ಹುಟ್ಟಾಕಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ಅನಿಸ್ತೀವಿ. ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. ಮೇಕಿಂಗ್ ತುಂಬ ಚೆನ್ನಾಗಿ ಮಾಡಿದೆ. ಗೀತಾ ಮೋಹನ್ ದಾಸ್ ಅವರು ಒಬ್ಬ ಮಹಿಳೆಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಒಳ್ಳೆಯ ನಿರ್ದೇಶನ ಮಾಡಿದ್ದಾರೆ ಅನ್ನೋದು ಒಂದು ನಮ್ಮ ಅಭಿಪ್ರಾಯ ಆಗಿದೆ. ಸೊ ಟಾಕ್ಸಿಕ್ ಅನ್ನೋದು ಒಂದು ಹ್ಯೂಮನ್ ಸೈಕಾಲಜಿಕಲ್ ಮೂವಿ. ತುಂಬ ಅದ್ಭುತ ತೆಗ್ದಿದ್ದಾರೆ. ಸಿನಿಮಾಟೋಗ್ರಫಿ ಭಯಂಕರವಾಗಿದೆ. ಕನ್ನಡ ಇಂಡಸ್ಟ್ರಿ ಲೆವೆಲ್ಗೆ ಹೋಗ್ತಿದೆ ಅಂದರೆ ನಿಜವಾಗ್ಲೂ ಕ್ರೇಜಿ. ಈಗ ಗೀತಾ ಮೋಹನ್ ದಾಸ್ ಜೊತೆ ಯಶ್ ಅವ್ರು ಸೇರ್ಕೊಂಡು ಮಾಡಿದ್ದಾರೆ ತಲೆಗುಳ ಬಿಡುವಂಥ ಮೂವಿ. ಹ್ಯೂಮನ್ ಸೈಕಾಲಜಿ ಹೆಂಗೆ ತೋರಿಸಿದ್ದಾರೆ ಅಂದರೆ ಎಮೋಷನ್ಸ್ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ.